ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭಮೇಳದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಮಹಾಕುಂಭಮೇಳ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಆದರೆ ಮೊದಲ ಕುಂಭಮೇಳ ಯಾವಾಗ, ಎಲ್ಲಿ ನಡೆಯಿತು ಅನ್ನೋದು ನಿಮಗೆ ಗೊತ್ತಿದೆಯಾ? ಇದರ ಇತಿಹಾಸ ಹಾಗೆ ಪುರಾಣ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತಾರೆ. 2025ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗಿದೆ. ಜನವರಿ 13ರಿಂದ ಈಗಾಗಲೇ ಪ್ರಾರಂಭವಾಗಿದ್ದು ಮುಂದಿನ 45 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿದೆ. ಈ ಮಹಾಕುಂಭವು ಪುಷ್ಯ ಮಾಸದ ಹುಣ್ಣಿಮೆ ದಿನದಿಂದ ಪ್ರಾರಂಭವಾಗಿ ಮಹಾಶಿವರಾತ್ರಿ ಅಂದರೆ ಫೆಬ್ರವರಿ 26ರಂದು ಕೊನೆಗೊಳ್ಳುತ್ತದೆ. ಹಿಂದೂ ಗ್ರಂಥಗಳಲ್ಲಿ ಕುಂಭಮೇಳವನ್ನು ಅಮರತ್ವದ ಜಾತ್ರೆ ಅಂತ ಕರೀತಾರೆ. ಅದಕ್ಕಾಗಿಯೇ ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಆತ್ಮವನ್ನು ಶುದ್ಧೀಕರಿಸಲು ಈ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡಲು ಬರುತ್ತಾರೆ. ಪ್ರಪಂಚದಾದ್ಯಂತ ಸಂತರು ಮತ್ತು ಭಕ್ತರು ನಂಬಿಕೆಯ ಸ್ನಾನ ಮಾಡ್ತಾರೆ. ಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇದೆ. ಹಾಗಾಗಿನೇ ಮೊದಲ ಕುಂಭವನ್ನು ಎಲ್ಲಿ ನಡೆಸಲಾಯಿತು, ಹಾಗೆ ಅದಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ಸಂಗತಿಗಳನ್ನು ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ, ಮಹಾಕುಂಭದ ಇತಿಹಾಸ ಬಹಳ ಹಳೆಯದು. ಕೆಲವು ಗ್ರಂಥಗಳ ಪ್ರಕಾರ ಮೊದಲ ಕುಂಭಮೇಳವನ್ನು ಸತ್ಯಯುಗದಲ್ಲಿ ನಡೆಸಲಾಯಿತು ಅನ್ನುವ ನಂಬಿಕೆ ಇದೆ. ಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು. ಸಮುದ್ರ ಮಂಥನದ ಉದ್ಯಾನದಲ್ಲಿ ಕುಂಭಮೇಳವನ್ನು ಪ್ರಾರಂಭಿಸಲಾಯಿತು ಅಂತ ಕೆಲವರು ನಂಬ್ತಾರೆ. ಈ ಬಗ್ಗೆ ವಿವರವಾದ ಮಾಹಿತಿ ಲಭ್ಯವಾಗಿಲ್ಲ. ಕೆಲವರು ವಿದ್ವಾಂಸರ ಪ್ರಕಾರ ಕುಂಭದ ಸಂಪ್ರದಾಯವು ಸಾವಿರಾರು ವರ್ಷಗಳ ಹಿಂದಿನದು. ಮಹಾಕುಂಭದ ಐತಿಹಾಸಿಕ ಉಲ್ಲೇಖವು ಪ್ರಾಚೀನ ಶಾಸನಗಳಲ್ಲಿಯೂ ಕಂಡುಬರುತ್ತದೆ. ಕ್ರಿಸ್ತಪೂರ್ವ 600ರಲ್ಲಿ ಬೌದ್ಧ ಬರಹಗಳಲ್ಲಿ ನದಿ ಜಾತ್ರೆಗಳ ಉಪಸ್ಥಿತಿಯ ಪುರಾವೆಗಳಿವೆ. ಹಾಗಾದರೆ ಮಹಾಕುಂಭ ಹೇಗೆ ಆರಂಭವಾಯಿತು ಅನ್ನೋ ಮಾಹಿತಿಯನ್ನು ಕೆದಕ್ತಾ ಹೋದರೆ, ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತ ಪಾತ್ರೆಗಾಗಿ ಕಾದಾಡ್ತಾ ಇದ್ದಾಗ ಇಂದ್ರನ ಮಗನು ಅಂದರೆ ಜಯಂತನು ಅಮೃತ ಪಾತ್ರೆಯೊಂದಿಗೆ ಓಡೋಗ್ತಾನಂತೆ. ಅದೇ ಸಮಯದಲ್ಲಿ ಕಲಶವನ್ನು ತೆಗೆದುಕೊಳ್ಳಲು ರಾಕ್ಷಸರು ಅವರ ಹಿಂದೆ ಓಡಿ ಹೋಗ್ತಾರೆ. ಈ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯುತ್ತೆ. ಜಯಂತನು ಅಮೃತ ಕಲಶದೊಂದಿಗೆ ಓಡಿ ಹೋದಾಗ ಅಮೃತ ಕಲಶದ ಕೆಲವು ಹನಿಗಳು ಇಂದು ಮಹಾಕುಂಭ ಆಯೋಜಿಸಿರುವ ಈ 4 ಸ್ಥಳಗಳ ಮೇಲೆ ಬೀಳ್ತವಂತೆ. ಅಂದಿನಿಂದ ಕುಂಭಮೇಳವನ್ನು ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರದಲ್ಲಿ ಆಯೋಜಿಸಲಾಗುತ್ತಿದೆ ಎನ್ನುವ ನಂಬಿಕೆ ಇದೆ. ಅಂದರೆ ನಾವು ಈಗೇನು ಹೇಳಿದ್ವಲ್ಲ, ಅಮೃತ ಕಲಶದಿಂದ ಕೆಲವು ಹನಿಗಳು ಈ 4 ಸ್ಥಳಗಳಲ್ಲಿ ಅಂದರೆ ಪ್ರಯಾಗ್ರಾಜು ಮತ್ತು ಉಜ್ಜಯಿನಿ, ನಾಸಿಕ್ ಹಾಗೆ ಹರಿದ್ವಾರದಲ್ಲಿ ಬೀಳ್ತಿರುತ್ತೆ. ಹಾಗಾಗಿನೇ ಅಲ್ಲಿ ಕುಂಭಮೇಳವನ್ನು ಆಯೋಜಿಸ್ತಾರೆ. ಈಗಾಗಲೇ ಮಹಾಕುಂಭದ ಅಂದರೆ 2025ರಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದ ಮೊದಲ ಅಮೃತ ಸ್ನಾನ ನಡೆದೋಗಿದೆ. ಈ ಸ್ನಾನದ ಪವಿತ್ರತೆ ಹಾಗೂ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. 2025ರ ಮಹಾಕುಂಭ ಮೇಳದ 3 ಅಮೃತ ಸ್ನಾನಗಳ ದಿನಾಂಕಗಳು ಮತ್ತು ಅವುಗಳ ಮಹತ್ವವನ್ನು ನಾವು ಇಲ್ಲಿ ವಿವರಿಸ್ತೀವಿ. ಜನವರಿ 14ರಂದು, ಜನವರಿ 29ರಂದು, ಫೆಬ್ರವರಿ 3ರಂದು ನಡೆಯುವ ಈ ಪವಿತ್ರ ಸ್ನಾನಗಳಲ್ಲಿ ಪಾಲ್ಗೊಳ್ಳುವವರಿಗೆ ಮಾರ್ಗಸೂಚಿಗಳನ್ನು ಜೊತೆಗೆ ನಿಯಮಗಳನ್ನು ಸೂಚಿಸಿದ್ದಾರೆ. ಪ್ರತಿ ಅಮೃತ ಸ್ನಾನದ ಹಿಂದಿನ ಧಾರ್ಮಿಕ ನಂಬಿಕೆಗಳು ಹಾಗೂ ಅವುಗಳ ಪುಣ್ಯ ಫಲಿತಾಂಶಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಈಗಾಗಲೇ ಮಹಾಕುಂಭದ ಮೊದಲ ಅಮೃತ ಸ್ನಾನ ಅಥವಾ ಶಾಹಿ ಸ್ನಾನವನ್ನು ಅಂದರೆ ಜನವರಿ 14ರಂದು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಡೆಸಲಾಗಿದೆ. ಕುಂಭದಲ್ಲಿ ಈ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವ ಇದೆ. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಾಗಾ ಸಾಧುಗಳು ಮತ್ತು ಇತರ ಸಂತರು ಅಮೃತ ಸ್ನಾನವನ್ನು ಮಾಡ್ತಾರೆ. ಶಾಹಿ ಸ್ನಾನದ ದಿನದಂದು ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವುದು ವಿಶೇಷ ಫಲಿತಾಂಶವನ್ನು ತರುತ್ತದೆ ಅಂತ ಹೇಳಲಾಗಿದೆ. ಅಲ್ಲದೆ ವ್ಯಕ್ತಿಯ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವ ನಂಬಿಕೆ ಇದೆ. ಆದರೆ ಅಮೃತ ಸ್ನಾನದ ಕೆಲವು ನಿಯಮಗಳಿವೆ, ಅದನ್ನು ಅನುಸರಿಸುವುದು ಸಹ ಬಹಳ ಮುಖ್ಯ. ಅಮೃತ ಸ್ನಾನದ ದಿನದಂದು ಯಾವ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ.
ಮಹಾಕುಂಭದ 2ನೇ ಅಮೃತ ಸ್ನಾನವು ಜನವರಿ 29ರಂದು ನಡೆಯಲಿದೆ. ಈ ದಿನ ಮೌನಿ ಅಮಾವಾಸ್ಯೆ ಬರುತ್ತದೆ. ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಗೆ ವಿಶೇಷ ಮಹತ್ವ ಇದೆ. ಮೌನಿ ಅಮಾವಾಸ್ಯೆಯಂದು ಸ್ನಾನ, ದಾನ, ಮೌನವ್ರತ ಮಾಡುವ ಸಂಪ್ರದಾಯವಿದೆ. ಮೌನಿ ಅಮಾವಾಸ್ಯೆಯಂದು ಮಹಾಕುಂಭದಲ್ಲಿ ಸ್ನಾನ ಮಾಡೋದ್ರಿಂದ ಹೆಚ್ಚು ಮಂಗಳಕರ ಫಲಿತಾಂಶಗಳನ್ನು ತಗೊಳ್ಬಹುದು ಅನ್ನುವ ನಂಬಿಕೆ ಇದೆ. ಇನ್ನು ಮಹಾಕುಂಭದ 3ನೇ ಮತ್ತು ಕೊನೆಯ ಅಮೃತ ಸ್ನಾನವು ಫೆಬ್ರವರಿ 3ರಂದು ನಡೆಯಲಿದೆ. ಈ ದಿನ ವಸಂತ ಪಂಚಮಿ ಹಬ್ಬ ಬರುತ್ತಿದೆ. ವಸಂತ ಪಂಚಮಿಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು, ದಾನ ಮಾಡೋದು ಮತ್ತು ಪೂಜೆ ಮಾಡೋದು ವಿಶೇಷ ಮಹತ್ವವನ್ನು ಹೊಂದಿದೆ. ವಸಂತ ಪಂಚಮಿಯ ದಿನದಂದು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇನ್ನು ಅಮೃತ ಸ್ನಾನದ ಕೆಲವು ನಿಯಮಗಳನ್ನು ಸೂಚಿಸಿದ್ದಾರೆ ಅಂತ ಹೇಳಿದೆ. ಸೊ ಈ ಸ್ನಾನದ ನಿಯಮಗಳು ಏನು ಅಂತ ನೋಡೋದಾದರೆ, ಅಮೃತ ಸ್ನಾನದ ದಿನದಂದು ನಾಗಾ ಸಾಧುಗಳಿಗೆ ಮೊದಲು ಸ್ನಾನ ಮಾಡುವ ಹಕ್ಕಿದೆ. ಇದಾದ ನಂತರ ಇತರ ಪ್ರಮುಖ ಋಷಿಗಳು ಮತ್ತು ಸಂತರು ಸ್ನಾನವನ್ನು ಮಾಡ್ತಾರೆ. ಅಮೃತ ಸ್ನಾನದ ದಿನದಂದು ಋಷಿಗಳು, ಸಂತರು ಮತ್ತು ನಾಗಾ ಬಾಬಾ ಸ್ನಾನ ಮಾಡಿದ ನಂತರವೇ ಸ್ನಾನ ಮಾಡಬೇಕು. ಇಲ್ಲದಿದ್ದರೆ ಕುಂಭ ಸ್ನಾನದ ಫಲಿತಾಂಶವನ್ನು ಲಭಿಸುವುದಿಲ್ಲ ಅನ್ನುವ ನಂಬಿಕೆಯೂ ಸಹ ಇದೆ. ನೀವು ಅಮೃತ ಸ್ನಾನದ ದಿನದಂದು ಮಹಾಕುಂಭದಲ್ಲಿ ಸ್ನಾನ ಮಾಡಲು ಏನಾದರೂ ಹೋದರೆ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಗಂಗಾ ಸ್ನಾನ ಮಾಡುವಾಗ ಸೋಪು ಮತ್ತು ಶಾಂಪೂವನ್ನು ಬಳಸಬಾರ್ದು. ಮಹಾಕುಂಭ ಸ್ನಾನದ ನಂತರ ಮಲಗಿರುವ ಹನುಮಂತ ಮತ್ತು ಸಂಗಮ ದಡದಲ್ಲಿರುವ ಅಕ್ಷಯವತ್ ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕಾಗತ್ತೆ. ಮಹಾಕುಂಭದಲ್ಲಿ ಅಮೃತ ಸ್ನಾನ ಮಾಡಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನ, ಹಣ, ವಸ್ತ್ರ, ಎಳ್ಳು ಇತ್ಯಾದಿಗಳನ್ನು ನಾವು ದಾನವನ್ನು ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭಮೇಳ ಯಾವಾಗ ಆರಂಭವಾಯಿತು, ಜೊತೆಗೆ ಎಲ್ಲಿ ನಡೆಸಲಾಯಿತು, ಹಾಗೆಯೇ ಸ್ನಾನದ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀವಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.